ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸೆಕ್ಯುರಿಟಿ ಪರ್ಪಸ್ಗೋಸ್ಕರ ವಾಟ್ಸಪ್ನಲ್ಲಿ ಆಗ್ತಾ ಇರುವಂತಹ ಕೆಲವು ಆ್ಯಕ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಅದನ್ನು ಆ್ಯಕಿಂದ ತಪ್ಪಿಸ್ಕೋಬೇಕಂತಂದರೆ ನಾವು ಯಾವ ರೀತಿ ಮಾಡಬೇಕು, ಯಾವ ಸೆಟ್ಟಿಂಗನ್ನು ಆನ್ ಮಾಡಬೇಕು, ಅದು ಯಾವ ರೀತಿ ಆ್ಯಕ್ ಮಾಡ್ತಾಯಿದ್ದಾರೆ ಅಂಥೇಳಿ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಆಗ್ತಾಯಿದ್ರೆ ನಮ್ಮ ಶಿಕ್ಷಣ ಮಾಹಿತಿ ಎಂಬ ಒಂದು ಎಜುಕೇಷನ್ ಗ್ರೂಪ್ ಇದೆ. ಅದರಲ್ಲಿ ಉಚಿತವಾಗಿ ಡೈಲಿ ನ್ಯೂಸ್ ಪೇಪರ್ಗಳನ್ನು ಹಾಕ್ತೀವಿ. ವಿಜಯವಾಣಿ, ವಿಜಯ ಕರ್ನಾಟಕ, ಉದಯವಾಣಿ, ಪ್ರಜಾವಾಣಿ ಈ 4 ದಿನಪತ್ರಿಕೆಗಳನ್ನು ನಾವು ನಮ್ಮ ವಾಟ್ಸಪ್ ಗುಂಪಿನಲ್ಲಿ ಶೇರ್ ಮಾಡ್ತೀವಿ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ PDF ಹಾಗೆ ಕೆಲವು ಟೆಕ್ಸ್ಟ್ಗಳನ್ನು ಕೂಡ ಶೇರ್ ಮಾಡ್ತಾ ಇರ್ತೀವಿ. ಹಾಗೆ ಎಲ್ಲ ಒಂದು ಯಾವುದಾದ್ರೂ ಗೌರ್ಮೆಂಟ್ ಕಡೆಯಿಂದ ಯಾವುದಾದ್ರೂ ಜಾಬ್ಸ್ ಬಿಟ್ಟರೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ಸನ್ನು ಅದರಲ್ಲಿ ನೀಡ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಗ್ರೂಪ್ಗೆ ಸೇರಬೇಕಂತಂದರೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವು ಕಮೆಂಟ್ ಮೂಲಕ ಕೇಳ್ಬೋದು, ಅಥವಾ ಗ್ರೂಪ್ಗೆ ಸೇರಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನೀವು ಸೇರ್ಬೋದು. ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ. ಮೊದಲಿಗೆ ನಾನು ಅದು ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ ಏನು ಅಂತೇಳೆಲ್ಲ ಹೇಳ್ತೀನಿ. ಈಗ ಪ್ರಸ್ತುತ ವಾಟ್ಸಪ್ನಲ್ಲಿ ಫೋಟೋ ಮೂಲಕನೂ ಕೂಡ ನಮ್ಮ ಫೋನನ್ನು ಹ್ಯಾಕರ್ಸ್ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಅಂತಂದರೆ ನಿಮಗೆ ಅನ್ನೋನ್ ನಂಬರ್ ಅಂತಂದರೆ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಸೇವ್ ಇಲ್ಲದೇ ಇರುವಂತಹ ನಂಬರಿಂದ ಒಂದು ಫೋಟೋ ಬರುತ್ತೆ. ಆ ಫೋಟೋ ಮೇಲೆ ಫೋಟೋ ಏನಿಲ್ಲ, ನಾರ್ಮಲಾಗಿರುತ್ತೆ, ಫೋಟೋ ಇದ್ದಂಗೆ ಇರುತ್ತೆ, ಯಾವುದಾದ್ರೂ ಒಂದು ಫೋಟೋ ಇರುತ್ತೆ. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ 0 ಆಗಬಹುದು. ಓಕೆನಾ? ಇದೇ ರೀತಿ ರೀಸೆಂಟಾಗಿ 2 ಲಕ್ಷ ರೂಪಾಯಿಯನ್ನು ಕಳ್ಕೊಂಡವರು ಇದ್ದಾರೆ. ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಪಾಪ, ಸುಮ್ಮನೆ ಕ್ಲಿಕ್ ಮಾಡಿದ್ದಾರೆ ಆ ಫೋಟೋ ಮೇಲೆ. ಆ ಫೋಟೋ ಡೌನ್ಲೋಡ್ ಆದ ಕೂಡಲೇ ಅವರಿಗೆಲ್ಲ 2 ಲಕ್ಷ ಅಮೌಂಟ್ ಹೋಗಿದೆ. ಓಕೆನಾ? ಹಾಗಾಗಿ ಈ ರೀತಿ ನಿಮಗೆ ಕೂಡ ಆಗಬಾರ್ದು ಎಂಬ ಒಂದು ದೃಷ್ಟಿಯಿಂದ ಅದಕ್ಕೆ ಪರಿಹಾರವನ್ನು ನಾನು ನಿಮಗೆ ಇವತ್ತು ತಿಳಿಸ್ಲಿಕ್ಕೆ ಬಂದಿದ್ದೀನಿ. ನೀವೇನಿಲ್ಲ, ಸಿಂಪಲ್ ನಾನು ಹೇಳುವಂತಹ ಈ ಸೆಟ್ಟಿಂಗನ್ನು ಮಾಡಬೇಕು. ಇದರಿಂದ ನೀವು ಬಹಳಷ್ಟು ಸೇಫ್ ಆಗಿರ್ತೀರ. ಹಾಗೆ ನೋಡಿ, ಯಾವುದೇ ಅನ್ನೋನ್ ನಂಬರ್ ಅಂದರೆ ಆಗಲೇ ಹೇಳಿದ ಹಾಗೆ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಸೇವ್ ಇಲ್ಲದೆ ಇರುವಂತಹ ನಂಬರಿಂದ ಫೋಟೋ ಬಂದರೆ ಅದನ್ನು ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡಲಿಕ್ಕೆ ಹೋಗಬೇಡಿ. ಹಾಗಾದರೆ ಆಟೋಮೆಟಿಕ್ ಡೌನ್ಲೋಡ್ ಆಗ್ತದೆ, ನಾವು ಏನು ಮಾಡಬೇಕು ಅಂತ ಅನ್ನೋದಾದರೆ ಅದನ್ನೇ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಯಾವುದೇ ಫೋಟೋಗಳನ್ನ ಆಟೋಮೆಟಿಕ್ ಡೌನ್ಲೋಡ್ ಆಗದ ಹಾಗೆ ಅದನ್ನು ಎಲ್ಲ ಆಫ್ ಮಾಡಿ ಇಟ್ಕೋಬೇಕು. ಓಕೆನಾ? ಹಾಗಾದರೆ ಆ ಸೆಟ್ಟಿಂಗ್ನ ತಿಳಿಸ್ಕೊಡ್ತೀನಿ. ಓಕೆ, ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ವಾಟ್ಸಪ್ನ ಓಪನ್ ಮಾಡ್ತೀನಿ. ಓಕೆ, ಓಕೆ, ನಾ ಇಲ್ಲಿಂದ ಮೇಲೆ ರೈಟ್ ಸೈಡ್ನಲ್ಲಿ 3 ಆಪ್ಷನ್ ಡಾಟ್ಗಳು ಕಾಣಿಸ್ತಾ ಇರ್ತವೆ. 3 ಆಪ್ಷನ್ಸ್ ಅಂತ ಹೇಳುತ್ತೆ. ಟಾಕ್ ಬ್ಯಾಕ್ ಕೇಳಿಸ್ಕೊಳ್ಳಿ. ಇದ್ರ ಒಳಗಡೆ ಹೋಗೋಣ. ಒಂದು ನಿಮಿಷ, ಸ್ಪೀಚ್ ರೇಟ್ ಕಡಿಮೆ ಮಾಡ್ಕೊಂಡಿದ್ದೀನಿ. ಓಕೆ, ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋನ ರಿಮೈಂಡ್ ಮಾಡಿ ಕೇಳಿಸ್ಕೊಳ್ಳಿ. ನಾನು ಇಲ್ಲಿಂದ ಸೆಟ್ಟಿಂಗ್ಸ್ ಬರೋವರೆಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ಓಕೆ, ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ, ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಹಾಂ, ನೋಡಿ, ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಹೇಳಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಏನು ಮಾಡಬೇಕಪ್ಪ ಅಂತ ನಾನೀಗ ಹೇಳ್ಕೊಡ್ತೀನಿ. ಇಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇಲ್ಲೇ ಇರೋದು. ನಾನೀಗ ಏನು ಟಾಪಿಕ್ ತೆಗೆದುಕೊಂಡು ಬಂದಿದ್ದೀನೋ ಈ ಟಾಪಿಕ್ ಬಗ್ಗೆ. ಓಕೆ, ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ನೋಡಿ, ಮೀಡಿಯಾ ಆಟೋ ಡೌನ್ಲೋಡ್ ಅಂತ ಇದೆ. ಇದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂತಂದರೆ ಇಲ್ಲಿ ಮೀಡಿಯಾ ಆಟೋ ಡೌನ್ಲೋಡ್ ಅಂದರೆ ಮೀಡಿಯಾಗಳು ನೀವು ಡೌನ್ಲೋಡ್ ಮಾಡಿಲ್ಲ ಅಂದರೂ ಕೂಡ ಫೋಟೋ ಆಗಲಿ, ವಿಡಿಯೋ ಆಗಲಿ, ಆಡಿಯೋಸ್ ಆಗಲಿ, ಅವು ಆಟೋಮೆಟಿಕಲಿ ನಿಮ್ಮ ಒಂದು ಸ್ಟೋರೇಜ್ನಲ್ಲಿ ಡೌನ್ಲೋಡ್ ಆಗ್ತವೆ. ಓಕೆನಾ? ಹಾಗಾಗಿ ಇದರಿಂದ ನಿಮ್ಮ ಒಂದು ಈಗ ನಾನು ಉದಾಹರಣೆಗೆ ಈಗ ಫೋಟೋ ಸ್ಕ್ಯಾಮ್ ಬಂದಿದೆ. ಆ ಫೋಟೋ ನೀವು ಡೌನ್ಲೋಡ್ ಮಾಡಿಲ್ಲ ಅಂದರೂ ಕೂಡ ಅದು ಆಟೋಮೆಟಿಕ್ ಡೌನ್ಲೋಡ್ ಆಗಿ ನಿಮ್ಮ ಅಕೌಂಟಿಂದ ಬ್ಯಾಲೆನ್ಸ್ 0 ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆನಾ? ಹಾಗಾಗಿ ನಾವು ಇದನ್ನು ಕೂಡ ಆಫ್ ಮಾಡ್ಕೋಬೇಕು. ನಾನು ಹೇಳ್ತೀನಿ ನಿಮಗೆ ಇಲ್ಲಿ ಏನೇನು ಮಾಡಬೇಕಂತ. ಓಕೆನಾ? ಇದನ್ನು ಮೀಡಿಯಾ ಆಟೋ ಡೌನ್ಲೋಡ್ ಇವೆಲ್ಲವನ್ನು ನಾವು ಆಫ್ ಮಾಡ್ಕೋಬೇಕು. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ.
ಓಕೆ, ವಾಯ್ಸ್ ಮೆಸೇಜ್ಗಳೆಲ್ಲ ಆಟೋಮೆಟಿಕಲಿ ಡೌನ್ಲೋಡ್ ಆಗ್ತವೆ. ನಾನು ಇದನ್ನು ನಿಮಗೆ ಯಾವಾಗ ತಿಳಿಸ್ಕೊಟ್ಟಿದ್ದಪ್ಪ ಅಂತಂದರೆ ಡೇಟಾ ಸೇವರ್ ಅಂದರೆ ವಾಟ್ಸಪ್ನಲ್ಲಿ ಡೇಟಾ ಸೇವ್ ಮಾಡೋದು ಹೇಗೆ ಅಂತೇಳಿ ನಾನು ಒಂದು ವೀಡಿಯೋನ ಮಾಡಿದ್ದೆ. ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಬಟ್ ಈಗ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾವು ಇನ್ನೊಂದು ವೀಡಿಯೋನ ಮಾಡುವಂಥ ಪರಿಸ್ಥಿತಿ ಬಂತು. ಇದ್ರ ಬಗ್ಗೆನೇ ಇದನ್ನು ನಾನು ಆಗಲೇ ತೋರಿಸ್ಕೊಟ್ಟಿದ್ದೀನಿ. ಅಂದರೆ ಇದರಿಂದ ನೀವು ಡೇಟಾವನ್ನು ಉಳಿಸ್ಬೋದು ಈಗ ಮಾಡಿದರೆ ಅಂತೇಳಿ. ಆದರೆ ಈಗ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾವು ಇದನ್ನು ಮಾಡಲೇಬೇಕು ಎನಿ ಕಂಡೀಷನ್. ಓಕೆನಾ? ನೋಡಿ, ವೆನ್ ಯೂಸಿಂಗ್ ಮೊಬೈಲ್ ಡೇಟಾ, ಇದು ನೋ ಮೀಡಿಯಾ. ನಾನು ಎಲ್ಲವನ್ನು ನಾಟ್ ಚೆಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ಕೇಳಿಸ್ಕೊಳ್ಳಿ. ಓಕೆ, ನೋ ಮೀಡಿಯಾ ಅಂದರೆ ಯಾವ ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಫೋಟೋಸ್. ಓಕೆ, ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ಫೋಟೋಸ್ ಇದು ನಾಟ್ ಚೆಕ್ ಆಗಿರಬೇಕು. ನಿಮಿಷ. ಓಕೆ, ಫೋಟೋಸ್ ಕೂಡ ನಾಟ್ ಚೆಕ್ ಆಗಿರಬೇಕು. ಹಾಗೆ ಆಡಿಯೋಸ್ ಕೂಡ ನಾಟ್ ಚೆಕ್ ಆಗಿರಬೇಕು. ಹಾಗೆ ವಿಡಿಯೋಸ್ ಕೂಡ ನಾಟ್ ಚೆಕ್ ಆಗಿರಬೇಕು. ಡಾಕ್ಯುಮೆಂಟ್ಸ್ ಕೂಡ ನಾಟ್ ಚೆಕ್ ಆಗಿರಬೇಕು. ಕ್ಯಾನ್ಸಲ್. ಓಕೆ, ನೀವು ಓಕೆ ಕೊಟ್ಟರೆ ಅದು ಸೇವ್ ಆಗುತ್ತೆ. ಅಂದರೆ ಆಟೋಮೆಟಿಕಲಿ ಯಾವುದೇ ಒಂದು ಮೀಡಿಯಾ ಫೈಲ್ ಡೌನ್ಲೋಡ್ ಆಗೋಲ್ಲ. ನೀವು ಡೌನ್ಲೋಡ್ ಮಾಡಿದರೆ ಮಾತ್ರ ಡೌನ್ಲೋಡ್ ಆಗುತ್ತೆ. ಅದು ಯಾವುದೇ ಗ್ರೂಪ್ ಆಗಿರಲಿ ಅಥವಾ ಚಾಟ್ ಆಗಿರಲಿ, ಏನೇ ಆಗಿರಲಿ, ನೀವು ಡೌನ್ಲೋಡ್ ಮಾಡುವವರೆಗೆ ಅದು ಡೌನ್ಲೋಡ್ ಆಗೋಲ್ಲ. ಓಕೆನಾ? ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ, ಡಾಕ್ಯುಮೆಂಟ್ಸ್ ಆಗಲಿ, ಏನೇ ಆಗಲಿ, ಇವೆಲ್ಲವನ್ನು ನಾಟ್ ಚೆಕ್ ಮಾಡಿಟ್ಕೊಳ್ಳಿ. ಬಹಳಷ್ಟು ಸೇಫ್ ಆಗಿರ್ತೀರ. ಓಕೆನಾ? ಓಕೆ, ಇದರಿಂದ ನೀವು ಸೆಕ್ಯೂರ್ ಆಗಿರ್ಬೋದು. ಇನ್ನು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಹೀಗೆ ವೆನ್ ಕನೆಕ್ಟೆಡ್ ಆನ್ ವೈಫೈ, ಇದನ್ನು ಕೂಡ ಅದೇ ರೀತಿಯಾಗಿ ನೀವೆಲ್ಲವನ್ನು ನಾಟ್ ಚೆಕ್ ಮಾಡಿರಬೇಕು. ಯಾಕಂತಂದರೆ ನೀವು ಆಟೋಮೆಟಿಕ್ ನೆಟ್ ಕಾಲ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇರ್ತೀರ. ಹಾಗೇನಾದರೂ ಫೋಟೋಸ್ ಎಲ್ಲ ಡೌನ್ಲೋಡ್ ಆಗಿ ನಿಮ್ಮ ಅಕೌಂಟ್ ಝೀರೋ ಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಫೋಟೋಸ್, ವೀಡಿಯೋಸ್ ಎಲ್ಲವನ್ನು ಟಿಕ್ ಇರುತ್ತಲ್ಲ, ಅದನ್ನು ನಾಟ್ ಟಿಕ್ ಮಾಡ್ಕೋಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾಟ್ ಟಿಕ್ ಆಗುತ್ತೆ ಅದು. ಓಕೆನಾ? ಇದನ್ನು ಕೂಡ ನೀವೆಲ್ಲ ಆಫ್ ಮಾಡ್ಕೊಳ್ಳಿ. ಓಕೆ, ವೆನ್ ರೋಮಿಂಗ್ ಇದನ್ನು ಕೂಡ ನೀವು ಆಫ್ ಮಾಡ್ಕೊಳ್ಳಿ. ನಾನು ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ಅಂತಂದರೆ ಎಲ್ಲ ನಾಟ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಆಪ್ಷನ್ಗಳನ್ನ ಆಫ್ ಮಾಡಿಕೊಂಡ್ರೆ ನೀವು ಏನು ಫೋಟೋಸಿಂದ ಏನು ಸ್ಕ್ಯಾಮ್ ನಡೀತಾ ಇದೆಯೋ ಅದರಿಂದ ನೀವು ಸೇಫಾಗಿ ಇರ್ಬೋದು. ಅಂತಂದರೆ ನೀವು ಯಾವುದೇ ಒಂದು ಅನ್ನೋನ್ ನಂಬರಿಂದ ಬಂದಂತಹ ಫೋಟೋವನ್ನು ನೀವು ಡೌನ್ಲೋಡ್ ಮಾಡುವವರೆಗೆ ಅದು ಆಟೋಮೆಟಿಕಲಿ ಡೌನ್ಲೋಡ್ ಆಗಲ್ಲ. ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಆಗಲ್ಲ. ಬಟ್ ವಾಯ್ಸ್ ಮೆಸೇಜಸ್ ಬಿಟ್ಟು ನೀವು ಉಳಿಕಿದ್ದಂತಹ ಯಾವುದೇ ಮೀಡಿಯಾ ಫೈಲ್ಸ್ಗಳು ಆಟೋಮೆಟಿಕಲಿ ಡೌನ್ಲೋಡ್ ಆಗಲ್ಲ. ಇದನ್ನು ಡೌಟ್ ಕ್ಲಿಯರ್ ಮಾಡ್ಕೊಂಬಿಡಿ. ನಾನು ಪದೇ ಇದನ್ನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಆಮೇಲೆ ಕಮೆಂಟ್ ಮಾಡಬಾರ್ದು, ಯಾಕೆ ನಿರಂಜನ ವೀಡಿಯೋ ಡೌನ್ಲೋಡ್ ಆಗ್ತಾಯಿಲ್ಲ, ಆಡಿಯೋ ಡೌನ್ಲೋಡ್ ಆಗ್ತಾಯಿಲ್ಲ ಅಂಥೇಳಿ ಯಾರು ಡೌಟನ್ನು ಇಟ್ಕೋಬಾರ್ದು. ಓಕೆನಾ? ಹಾಗಾಗಿ ನಿಮಗೆ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಫೋಟೋಸ್ ಕೂಡ ಡೌನ್ಲೋಡ್ ಆಗೋಲ್ಲ, ಯಾವುದೇ ಡಾಕ್ಯುಮೆಂಟ್ ಕೂಡ ಡೌನ್ಲೋಡ್ ಆಗೋಲ್ಲ. ನೀವು ಡೌನ್ಲೋಡ್ ಮಾಡುವವರೆಗೆ ಡೌನ್ಲೋಡ್ ಆಗೋಲ್ಲ. ಹಾಗಾಗಿ ಇದರಿಂದ ಬಹಳಷ್ಟು ಸೇಫಾಗಿ ನೀವು ಇರಬಹುದು. ಓಕೆ, ವಿಡಿಯೋ ಇಷ್ಟೇ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದಾರೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿಯ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ಗಳಿಗಾಗಿ ಅಥವಾ ವಾರ್ತೆಗಳಾಗಲಿ ಅಥವಾ ಏನೇ ಆಗಲಿ ಅಪ್ಡೇಟ್ಸ್ಗಳ ಬಗ್ಗೆ ಆಗಲಿ ತಿಳ್ಕೊಬೇಕಪ್ಪ ಅಂತಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಇದೆ, ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ತಾವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.